ನೀವಿಬ್ರು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮಿಬ್ರು ಪ್ರಸ್ತಕ್ಕೆ 1000 ಅಡ್ಡಿ ಆತಂಕಗಳು ಬಂದ್ರು ಅದನ್ನ ತಡೆಯೋಕ್ಕಾಗಲ್ಲ. ಆದರೆ ನಿನ್ನ ಜಾತಕದಲ್ಲಿ ಸಾಕ್ಷಾತ್ ಆ ನಾಗಿಣಿನ ಬಲಿ ಕೊಡೋ ನಾಗಬಲಿ ಯೋಗ ಇದೆ. ಚೂರು ನೀನಗಲು ಹೊಸ ಬಣ್ಣನೆ ಬಾನಿಗೆ ಪಾದ ಊರಿದರೆ ಏನಾಯ್ತು ಗೋರ, ಮಾತೇ ಆಡ್ತಾ ಇಲ್ವಲ್ಲ? ನೀವು ಹೇಳಿದ ವಿಚಾರ ಕೇಳಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಇದುವರೆಗೂ ನನಗೆ ಈ ವಿಚಾರನ ಯಾವ ಸಾಧು ಸಂತರು ಮಾಂತ್ರಿಕರು ಯಾರು ಹೇಳಲಿಲ್ಲ. ನನ್ನ ಜಾತಕ ಇಷ್ಟೊಂದು ವಿಶೇಷವಾಗಿದೆ ಅನ್ನೋ ವಿಚಾರ ಅದರ ಸುಳಿವು ನನಗೆ ಇರಲಿಲ್ಲ. ಹಾವು ಹೆಣ್ಣಾಗಿ ಬದಲಾಗುತ್ತೆ ಅನ್ನೋ ವಿಚಾರನ ಕೇಳಿದ್ರೆ ಲೇವಡಿ ಮಾಡ್ತಾ ಇದ್ದ ನನ್ನಂತ ನಾನೇ ಖುದ್ದಾಗಿ ಅಂತ ವಿಸ್ಮಯಕ್ಕೆ ಸಾಕ್ಷಿ ಆಗ್ಬೇಕಾಯ್ತು ನೋಡಿ. ನನಗೆ ಮಾತುಗಳೇ ಬರ್ತಾ ಇಲ್ಲ ಗುರುಗಳೇ. ಸೃಷ್ಟಿ ರಹಸ್ಯಗಳು ಯಾರ ನಿಲುಕಿಗೂ ಅಷ್ಟು ಸುಲಭವಾಗಿ ದಕ್ಕಲ್ಲ ಗೋರ. ಈ ಸೃಷ್ಟಿಯಲ್ಲಿ ನಮ್ಮ ಕೈ ಮೀರಿದ ವಿಚಾರಗಳು ಇವೆ, ನಮ್ಮ ನಿಲುಕಿಗೆ ಮೀರಿದ ರಹಸ್ಯಗಳು ಬಹಳಷ್ಟಿವೆ. ಸಾವಿರಾರು ಜನ ಮಾಂತ್ರಿಕರು, ಸಿದ್ಧ ಪುರುಷರು ಇದೇ ರಹಸ್ಯಗಳನ್ನು ಕರಗತ ಮಾಡಿಕೊಳ್ಳೋದಕ್ಕೆ ತಾನೇ ತಪಸ್ಸು ಮಾಡುತ್ತಾ ಇರೋದು. ಆದರೆ ಈ ಪ್ರಕೃತಿ ಅಷ್ಟು ಸುಲಭಕ್ಕೆ ತನ್ನ ರಹಸ್ಯಗಳನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಗೋರ. ಹಾಗಾದ್ರೆ ಮುಂದೇನು ಗುರುಗಳೇ? ನನ್ನ ಜಾತಕಕ್ಕಿರೋ ವಿಶೇಷವಾದ ಯೋಗದ ಬಗ್ಗೆ ಹೇಳಿ ಗುರುಗಳೇ, ಮತ್ತಷ್ಟು ಹೇಳಿ. ಹೇಳಿದ್ನಲ್ಲ ಘೋರ, ಈ ಜಾತಕ ಕೋಟ್ಯಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ದಕ್ಕೋದು ಅಂತ. ನನ್ನಂತ ನಾನೇ ಮಹತ್ ಸಾಧನೆಗಳನ್ನು ಮಾಡಿದರೂ ಸಿಗ್ಗದ ಯೋಗ ನಿನ್ನ ಜಾತಕಕ್ಕಿದೆ ಅಂದ್ರೆ ನೀನು ನಂಬಲೇಬೇಕು. ಎಷ್ಟೆಲ್ಲ ಕಠಿಣ ತಪಸ್ಸುಗಳನ್ನು ಮಾಡಿದ್ದರೂ ನನಗೆ ದಕ್ಕದ ಯೋಗಗಳು ನಿನ್ನ ಜಾತಕಕ್ಕಿದೆ ಘೋರ. ಹಾಗಾದ್ರೆ ಇದು ನನ್ನ ಅದೃಷ್ಟನೇ ಸರಿ? ಇಲ್ಲ ಘೋರ, ಇದು ನಿನ್ನ ಅದೃಷ್ಟದಿಂದ ಬಂದ ಯೋಗ ಖಂಡಿತ ಅಲ್ಲ. ಅದು ನಿನ್ನ ಅಮೃತ, ಅಂತೂ ನಿನ್ನ ಹಠ ಸಾಧಿಸ್ಕೊಂಡ್ಬಿಟ್ಟೆ ಅಲ್ವಾ? ಗೆದ್ದೆ ಅಂತ ಬೀಗ್ತಾ ಇದೆಯಾ ಅಲ್ವಾ? ಇರಬಹುದು, ಸದ್ಯಕ್ಕೆ ನೀನು ಗೆದ್ದಿರಬಹುದು. ಆದ್ರೆ ಇದೆಲ್ಲ ತಾತ್ಕಾಲಿಕ ಗೆಲುವು ಮಾತ್ರ. ನಿಜವಾದ ಯುದ್ಧ ಇನ್ನು ಪ್ರಾರಂಭನೇ ಆಗಿಲ್ಲ. ನಾನು ಮಾಡ್ತೀನಿ. ಅರ್ಜುನ್ನ ಪಡ್ಕೊಂಡೆ ಅನ್ನೋ ಕ್ಷಣಿಕವಾದ ಸುಖನ ನೀನು ಅನುಭವಿಸ್ತಿರುವಾಗ್ಲೇ ಮತ್ತೊಂದು ದೊಡ್ಡ ಕಾಳಗಕ್ಕೆ ನಾನು ಮುನ್ನುಡಿ ಬರಿತೀನಿ. ಈ ಶೇಷ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ನಿನಗೂ ಗೊತ್ತಿದೆ. ನನಗಾದ ಅವಮಾನಕ್ಕೆ ತಕ್ಕ ಪ್ರತಿಕಾರನ ತಗೋತೀನಿ. ನನ್ನೊಳಗುರಿತಾ ಇರೋ ಅವಮಾನದ ಬೆಂಕಿಗೆ ನೀನು ಆಹುತಿ ಆಗ್ಲೇಬೇಕು. ಇನ್ನು ಆಗ್ಬೇಕಾಗಿರೋದು ನಿರ್ಧಾರ ಒಂದೇ, ಉಳ್ಕೊಳ್ಳೋದು ನಾನ ಅಥವಾ ನೀನ ಅಂತ ಅಷ್ಟೇ. ಗುರುಗಳೇ, ಯಾಕೆ ಮಾತು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ಹೇಳಿ ಗುರುಗಳೇ, ಅದೇನೋ ಹೇಳ್ತಾ ಇದ್ರಲ್ಲ. ಇಲ್ಲ ಘೋರ, ಈ ವಿಚಾರ ಹೇಳೋದಕ್ಕೆ ಇದು ಸರಿಯಾದ ಸಂದರ್ಭನೂ ಅಲ್ಲ, ಸಮಯನೂ ಅಲ್ಲ. ನಾಗಬಲಿ ಯೋಗ ಇದೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ ಗುರುಗಳೇ. ನನಗೆ ಆ ಸುವರ್ಣ ಗಳಿಗೆ ಯಾವಾಗ ಬರುತ್ತೆ ಹೇಳಿ ಗುರುಗಳೇ, ಹೇಳಿ. ಆತುರ ಬೇಡ ಘೋರ,
ನಾಗಬಲಿ ಮಾಡೋದಕ್ಕೆ ಬೇಕಾದ ಶಕ್ತಿ ಮತ್ತು ಸಿದ್ಧಿ ಇನ್ನೂ ನಿನಗೆ ಕೂಡಿ ಬಂದಿಲ್ಲ. ಅದಕ್ಕೆ ಅಪಾರವಾದ ಸಿದ್ಧಿ ಬೇಕಾಗಿದೆ. ಅದು ಇನ್ನು ನಿನ್ನಲ್ಲಿ ಲೀನವಾಗಿಲ್ಲ. ಹಾಗಾದ್ರೆ ಆತ್ಮ ಇಲ್ದೇ ಇರೋ ದೇಹದ ತರ ಸಿದ್ಧಿ ಇಲ್ದಿರೋ ಯೋಗ ಇದ್ರೆಷ್ಟು ಬಿಟ್ರೆಷ್ಟು? ನಿರಾಶೆ ಬೇಡ ಘೋರ. ನಾಗಬಲಿಗೆ ಬೇಕಾದ ಎಲ್ಲ ಶಕ್ತಿಗಳನ್ನು ನಾನು ನಿನಗೆ ಧಾರೆ ಎಳೆದು ಕೊಡುತ್ತೇನೆ. ಆಶ್ಚರ್ಯವಾಗುತ್ತಿದೆಯಲ್ಲ? ನೋಡು ಘೋರ, ನಿನ್ನಂತ ಅಪರೂಪದ ಜಾತಕ ಇರುವಂತ ಶಿಷ್ಯ ನನ್ನ ಬಳಿ ಇರೋದು ನನಗೂ ಒಂದು ಯೋಗವೇ. ನಮಗೆ ಯಾರಿಗೂ ಇಲ್ಲದಂತ ಯೋಗ ನಿನಗಿರುವಾಗ ಅದಕ್ಕೆ ಪೂರಕವಾಗುವಂತೆ ನಡೆದುಕೊಳ್ಳುವುದು ಗುರುವನಾಗಿ ನನ್ನ ಧರ್ಮ ಕೂಡ. ನನ್ನ ಶಿಷ್ಯನಾಗವನು ಪರಾಕ್ರಮಿಯಾಗುತ್ತಾನೆ, ಇಡೀ ಪ್ರಪಂಚನೇ ತನ್ನ ಅಂಗೈಲಿಟ್ಟು ನಡಗಿಸುತ್ತಾನೆ ಅನ್ನೋ ವಿಚಾರನೇ ನನಗೆ ಹೆಮ್ಮೆ ಕೊಡುವಂಥದ್ದು. ನಿನ್ನಂತ ಶಿಷ್ಯ ಇರುವಾಗ ಗುರುವಾಗಿ ನಾನು ಇಷ್ಟು ಸಹಾಯ ಮಾಡುತ್ತಾ ಇದ್ರೆ ತಪ್ಪಾಗುತ್ತದೆ. ಹಾಗಾದ್ರೆ ಸದ್ಯದಲ್ಲೇ ನಿನಗೆ ಶಕ್ತಿ ಧಾರಣೆ ಆಗಲಿದೆ. ಒಳಗೆ ಹೋಗಿ ಶುದ್ಧವಾದ ನೀರಿನಲ್ಲಿ ಮಿಂದು ಬಾ. ಹೋಗು. ಆಗಲಿ ಗುರುಗಳೇ, ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು? ಆಗಲಿ. ಇಷ್ಟು ವರ್ಷಗಳ ಕಾಯುವಿಕೆಗೆ ಇವತ್ತು ಅರ್ಥ ಸಿಗ್ತಾ ಇದೆ. ಈ ಗಳಿಗೆ ನನ್ನ ಪಾಲಿನ ಸುವರ್ಣ ಗಳಿಗೆ ಆಗುವುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಘೋರ ಅತ್ಯಂತ ಸಕಲ ಶಕ್ತಿ ಸಂಪನ್ನ ಆಗ್ತಾನೆ. ಶೇಷ, ಸಾಕ್ ಮಾಡು ನಿನ್ನ ಹುಚ್ಚಾಟ. ಘೋರ, ಉತ್ತರಕ್ಕೆ ಮುಖ ಮಾಡಿ ಕುಳಿತು ನಿನ್ನ 2 ಕೈಗಳನ್ನು ನನಗೆ ಕೊಡು. ಜೈ ಕಾಳಿಮಾ. ಬಂತು, ಎಲ್ಲ ಶಕ್ತಿಗಳು ನನಗೆ ಬಂತು. ನಾನೀಗ ಪ್ರಪಂಚದಲ್ಲಿ ಅತಿ ಶಕ್ತಿವಂತ. ನನ್ನನ್ನು ಸೋಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏ ನಾಗಿಣಿ, ಇನ್ನು ನಿನ್ನ ದಿನಗಳನ್ನು
ಎಣಿಸೋದಕ್ಕೆ ಶುರು ಮಾಡು. ನಿನಗೆ ಅಂತ್ಯ ಆಡೋದಕ್ಕೆ ಈ ಘೋರ ಬರ್ತಾ ಇದ್ದಾನೆ. ಪರಮೇಶ್ವರ, ಸಮಯ ಬಂದಾಗಿದೆ. ಇನ್ನು ಸುಮ್ಮನೆ ಇರೋದಕ್ಕಾಗಲ್ಲ. ಇದು ಹೋರಾಡೋ ಕಾಲ. ಇದು ಮಹಾ ಸಂಗ್ರಾಮದ ಕಾಲ. ನಾನು ಶುರು ಮಾಡ್ತಾ ಇರೋ ಈ ಸಂಗ್ರಾಮಕ್ಕೆ ನಿನ್ನ ಆಶೀರ್ವಾದ ಬೇಕೇ ಬೇಕು. ನನ್ನ ಸೋಲು ಗೆಲುವು ಈಗ ನಿನ್ನ ಕೈಯಲ್ಲಿದೆ ಪರಮೇಶ್ವರ. ನೀನು ವರ ಕೊಡ್ತೀಯ ಅನ್ನೋ ನಂಬಿಕೆ ಮೇಲೆ ನಾನು ನಿನ್ನ ಆರಾಧನೆಗೆ ಕೂತ್ಕೊಂಡಿದ್ದೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಗವಂತ, ಈ ಶೇಷ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ಅವಳ ಹುಚ್ಚಾಟಕ್ಕೆ ಕೊನೆನೇ ಇಲ್ವಾ? ನನ್ನನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾಳೆ. ಒಂದು ನಾಗ ಮತ್ತೊಂದು ನಾಗವನ್ನ ರಣರಂಗಕ್ಕೆ ಆಹ್ವಾನಿಸೋದು ಅಂದ್ರೆ ಏನರ್ಥ? ಅದು ಒಂದು ಕ್ಷುಲ್ಲಕ ಕಾರಣಕ್ಕೆ. ಇಬ್ಬರು ಇಚ್ಛಾಧಾರಿಗಳ ನಡುವೆ ಯುದ್ಧ ಅಂದ್ರೆ ಅದು ಇಡೀ ನಾಗಲೋಕಕ್ಕೆ ಆಗೋ ಅವಮಾನ. ಅದಾಗಬಾರ್ದು ಪರಮೇಶ್ವರ. ಎಲ್ಲವನ್ನ ತಿಳಿದವನು ನೀನು. ಶೇಷ ಮಾಡಿದುಕೊಟ್ಟಿರೋ ಈ ಅವಿವೇಕದ ನಿರ್ಧಾರ ಫಲಿಸದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನದು. ಅವಳ ಕುತಂತ್ರ ನಡಿಬಾರ್ದು ತಂದೆ. ನಾಗಲೋಕಕ್ಕೆ ಕಳಂಕ ತರೋ ಯಾವ ಘಟನೆಯಲ್ಲೂ ನಾನು ಭಾಗಿಯಾಗಿರೋದಕ್ಕಾಗಲ್ಲ. ಈಗ ನೀನೇ ದಾರಿ ತೋರಿಸ್ಬೇಕು ತಂದೆ. ಕಾಪಾಡು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಈ ಮನೇಲಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮೊದಲು ಈ ಮನೆಯಿಂದ ದೂರ ಹೋಗು. ಅದೇ ಸರಿ. ಇದೇನಿದು? ಭೈರವ ಬಾಬಾ ಆ ನಾಗಿಣಿನ ಮನೆಯಿಂದ ಓಡಿಸಿದ್ದಾರೆ ಅಂತ ಅನ್ಕೊಂಡ್ರೆ ಮತ್ತೆ ಬಂದು ಮನೆಗೆ ಸೇರ್ಕೊಂಡಿದ್ಯಲ್ಲ, ಅದು ದೇವ್ರ ಮನೇಲಿ. ಏನ್ ನಡೀತಾ ಇದೆ ಇಲ್ಲಿ? ಹಾಗಾದ್ರೆ ಇಷ್ಟು ದಿನ ನಾನ್ ಪಟ್ಟಿದ್ದ ಅನುಮಾನ ನಿಜ. ಅಮೃತಾನೇ ನಾಗಿನಿ. ಈ ಸತ್ಯ ಮನೆಯವ್ರ ಮುಂದೆ ಬಯಲು ಮಾಡಲೇಬೇಕು. ಇವಳು ಎಂತವಳು, ಎಂತ ಮೋಸಗಾತಿ ಅಂತ ಎಲ್ಲರಿಗೂ ತೋರಿಸ್ಬೇಕು. ಹೌದು, ತೋರಿಸ್ಬೇಕು. ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾಳೆ. ಮನೆಯವರು ಎಲ್ಲರನ್ನೂ ಎಬ್ಬಿಸಿ ಕರ್ಕೊಂಡು ಬರಬೇಕು. ಇವತ್ತಿಗೆ ಇವಳು ಕಣ್ಣ ಮುಚ್ಚಾಲಾಟೆ ಮುಗಿಬೇಕು. ಪರಮೇಶ್ವರ, ಇಲ್ಲಿಗೆ ನನ್ನ ಪೂಜೆ ಒಂದು ಹಂತ ಮುಗಿತು. ಇಲ್ಲಿಂದ ನೇರವಾಗಿ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ. ನನ್ನ ಪೂಜೆ ಸಂಪೂರ್ಣ ಆಗಬೇಕಾದ್ರೆ ಅದು ನಿನ್ನ ಸನ್ನಿಧಾನದಲ್ಲಿ ಮಾತ್ರ ಭಗವಂತ. ಈಗಲೇ ಬರ್ತೀನಿ. ಇವಳು ಏನ್ ಮಾಡಕ್ ಹೊರಟಿದ್ದಾಳೆ? ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ದಾಳೆ? ಇವಳನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ನಾನು ಇನ್ನಷ್ಟು ಸಾಕ್ಷಿ ಸಿಗ್ಬೋದು. ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮನೆಯವ್ರಿಗೆ ಹೇಳೋದು ಒಳ್ಳೇದು. ಛೇ, ಎಲ್ಲಿ ಹೋದ್ಲಿ ಇವಳು? ಇನ್ನೆಲ್ಲಿ ಹೋಗಿರ್ತಾಳೆ? ದೇವಸ್ಥಾನಕ್ಕೆ ಹೋಗಿರ್ತಾಳೆ. ನಾನು ಅಲ್ಲೇ ಬರ್ತೀನಿ. ಅಮೃತ, ಇವತ್ತು ನಿನ್ನ ಆಟಗಳಿಗೆಲ್ಲ ಅಂತ್ಯ ಹಾಡ್ತೀನಿ. ನಿಮ್ಮ ಯೂರಿ ಬರ್ತಾ ಇದ್ದಾಳೆ. ಶೇಷ, ನಿನ್ನ ನೀನೇ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಸಂಚು ಮಾಡೋದಿಕ್ಕೆ ನನಗೂ ಬರುತ್ತೆ.
ನಿನ್ನ ಸಂಚನ್ನ ಬುಡಮೇಲು ಮಾಡೋದಿಕ್ಕೆ ಈಗ ಮಯೂರಿ ಅನ್ನೋ ಅಸ್ತ್ರನ ಬಳಸ್ಕೊಂಡಿದ್ದೀನಿ. ನೋಡ್ತಾ ಹೋಗು, ನಾನಾ ಅಥವಾ ನೀನಾ ಅಂತ.